ಬನ್ನಿ ಈ ಕಡೆ ಬನ್ನಿ. ಗುರುಗಳೇ ಹೇಳಿ ಅವ್ರ ಬಗ್ಗೆ ಯಾರಂತ ಅವರು. ಇವರು 2 ಜನನು ಕೂಡ ಕೃಷಿ ಸಂಸ್ಥಾಪಕರಾದ ಮಳ್ಳಿಗೌಡರ ಅಕ್ಕಂದ್ರು. ನಮ್ಮ ಮಳ್ಳಿಗೌಡರಿಗೆ ಶಾಸ್ತ್ರ ಗೊತ್ತಿಲ್ಲ, ಯಾವಾಗಲೂ ಕಾಡು ಕೃಷಿ ಅಂತಿರ್ತಾರೆ. ಈಗ ಅವ್ರ ಮೇಲೆ ಒಂದು ಕಾರ್ಯಕ್ರಮ ಆಗ್ಬೇಕಾಯ್ತು. ನಿಂಗೇನು ಗೊತ್ತಾಗಲ್ಲ, ಬಾರಪ್ಪ ಇಲ್ಲಿ ಮಾತು ಶಾಸ್ತ್ರ ಮಾಡ್ಬೇಕು, ಬಾರಪ್ಪ ಇಲ್ಲಿ ಎಳ್ಕೊಂಡೋಗಿ ಶಾಸ್ತ್ರ ಮಾಡ್ತಿದ್ರು. ಅವ್ರ ಜೊತೆಗಿದ್ದೆ. ಒಳ್ಳೆ ಅಮ್ಮ, ನಿಮ್ಮ ಹೆಸರು? ಅದು ಬರ್ತಿಲ್ಲ ಮೈಕು. ಇಡಮ್ಮ ಅಂತ. ಊರಾಗಂತ ಕೇಳಿ ಆಫ್ ಆಗಿದೆ ಇದು. ಚೆನ್ನಮ್ಮ ಊರು ನಿಮ್ಮೂರು ಯಾವುದು? ತಿಂದೀಪುರ. ಅನಂಗನಾಳು ಮೂಲತಃ ಅವ್ರ ಮನೆ ನಮ್ಮ ಅಜ್ಜಿಯರ ಊರು, ಮುತ್ತಜ್ಜಿ ಊರು ಎರಡನೇ. ದಯವಿಟ್ಟು ಲಕ್ಷ್ಮಿ ಮೇಡಮ್ ಅವರೇ, ಲಕ್ಷ್ಮಿ ಅವರೇ ಬನ್ನಿ ಬನ್ನಿ, ನಿಮ್ಮ ಬನ್ನಿ. ಅವರು ರೈತರೇ ಇದ್ರವ್ರೆ, ಮಗ ಯಾರ್ಯಾರು ಬೇಕೆಲ್ಲ ಬಂದು ನಿಂತ್ಕೊಳ್ಳಿ. ಸ್ಪೇಸ್ ಇದೆ, ಸುತ್ತ ರೌಂಡ್ ಸುತ್ತ ನಿಂತ್ಕೊಂಡ್ರೆ ಎಲ್ಲರೂ ಬರ್ತಾರೆ. ಇಲ್ಲೆಲ್ಲ ಇದ್ದಾರೆ, ಒಬ್ಬೊಬ್ಬರ ತೆಗೀರಿ. ಇದೇ ಲಾಸ್ಟ್ ಪಿಕ್ಚರ್ ಅನ್ಸುತ್ತೆ, ಗೊತ್ತಿಲ್ಲ ಇವಾಗ. ಓಕೆ, ಒಳ್ಳೆದು. ವ್ಯಕ್ತಿ ಇವತ್ತು ದೇಶದಲ್ಲಿದ್ದಾರೆ ಅಂದ್ರೆ ರೈತರು. ಆದ್ರೆ ಇವತ್ತಿನ ಇಲ್ಲಿ ಶಾಲೆಗಳ ಮುಖಾಂತರ ಏನು ತಮ್ಮ ಸಾಧನೆಗಳನ್ನ ಇಲ್ಲಿ ಬಂದಿರ್ತಕ್ಕಂಥವ್ರಿಗೆ ಹೇಳಿ ಅವ್ರಿಗೆ ಒಂದು ಪ್ರೇರೇಪಣೆ ಕೊಡುವಂತ ಒಂದು ವ್ಯವಸ್ಥೆಯನ್ನು ಇವತ್ತಾಯ್ತು. ಬಹಳ ಬಹಳ ಉತ್ತಮವಾದ ಕೆಲಸ. ಈ ಮುಂದಿನ ಯಾವುದೇ ಕಾರ್ಯಕ್ರಮದಲ್ಲಿ ನನ್ನ ಸೇವೆ ಅಥವಾ ನನ್ನ ಬೆಂಬಲ ಅಥವಾ ಏನೇ ಅವಶ್ಯಕತೆ ಇದ್ರೆ ಮಳ್ಳಿಗೌಡರು ಅವರ ಟೀಮ್ ಅವ್ರಿಗೆ ನಾನು ಸದಾ ನೀಡ್ತೀನಿ ಅಂತ ಹೇಳ್ತಾ, ನನ್ನ ಕೆಲವೊಂದು ನಿಮ್ಗೆ ಯಾವ ಆಮೇಲೆ ಇನ್ನೊಂದು ಮರ್ತುಬಿಟ್ಟೆ, ದಯವಿಟ್ಟು ಯಾರು ತಪ್ಪಾಗಿ, ನಮ್ಮಲ್ಲಿ ಅನೇಕ ಸ್ಕೀಮ್ಸ್ಗಳಿದ್ದಾವೆ. ಒಂದು 9 ರಿಂದ 10 ಕೋಟಿ ರೂಪಾಯಿ ಸರ್ಕಾರದ ಅನುದಾನ ಬರುತ್ತೆ ನಮಗೆ, ಬೇರೆ ಬೇರೆ ಕೇಂದ್ರ ಸರ್ಕಾರದಿಂದ. ನಿಮ್ಮೂರಲ್ಲೇ ನಮಗೆ ಇಲ್ಲಿ ಬೇರೆ ಯಾವುದೇ ಬೇಡ. ನಾವು ನಮಗೆ ವಿಶೇಷವಾಗಿ ಹೇಳ್ಕೊಂಡು SC/ST ಅವರಿಗೆ ಸಾಕಷ್ಟು ಸ್ಕೀಮ್ಸ್ ಇದೆ, ಟ್ರೈಬಲ್ಸ್ಗಿದೆ. ನಾನು ಹೇಳಕ್ಕೆ ಕೊಟ್ಟಿದ್ದು ಇದರಲ್ಲೂ ಸ್ವಲ್ಪ ಸದಸ್ಯರು ಬಂದಾಗ ಅವ್ರ ಮುಖಾಂತರ ಸ್ವಲ್ಪ ಗಿಡಗಳನ್ನು ನಾವು ನಿಮಗೆ ಕಾಡು ಶಾಲೆಗೆ ಕೊಡ್ತೀವಿ. ಕಾಡು ಶಾಲೆಗಳು ಬಂದಮೇಲೆ ಸ್ವಲ್ಪ ಅವ್ರ ಮುಖಾಂತರ ಅವ್ರಿಗೆ ಡಿಸ್ಟ್ರಿಬ್ಯೂಷನ್ ಆಗಂತ ಆದರೆ ಅದು ಒಂದು ಸೇವೆ. ಸಾಮಾಜಿಕವಾಗಿ ಹಿಂದಿರ್ತಕ್ಕಂಥವ್ರಿಗೆ ಅದೊಂದು ಸೇವೆ ಮಾಡಲಿಕ್ಕೆ ಅವಕಾಶ ಇದೆ. ನಾನು ಈ ವರ್ಷ ಆಲ್ರೆಡಿ ಒಂದು ಅನೇಕ ಚಿತ್ರದುರ್ಗದಲ್ಲಿ ಒಂದು 50 ಜನ ಅದು ಸರ್ಕಾರದ ಯೋಜನೆಯಲ್ಲಿ ಅವ್ರಿಗೆ ಕೊಡಬೇಕು ಅಂತಿರೋದ್ರಿಂದ ನಾವು ಅದು ಮಾಡಲೇಬೇಕಾಗುತ್ತೆ. ಇಂಥ ಅನೇಕ ಸವಲತ್ತುಗಳು ನಮ್ಮಲ್ಲಿ ವರ್ಷ ಕೀಟನಾಶಕಗಳನ್ನು ಉಪಯೋಗಿಸ್ತಾ ಇಲ್ಲ, ನಂಬಿದ್ದೀವಿ, ಕೊಟ್ಟಿದ್ದೀವಿ ಕೇವಲ 2 ವರ್ಷಕ್ಕೆ ಅಲ್ವಾ. ಆದರೆ ಅದರ ಮಧ್ಯದಲ್ಲಿ ನಾವು ಸಾಯಿಲ್ ಅಥವಾ ಯಾವ್ದು ಸ್ಯಾಂಪಲ್ ನೀರಾಗಲಿ ತೆಗೆದುಕೊಂಡು ಒಂದು ಪರೀಕ್ಷೆ ಮಾಡಿ ಮತ್ತೆ ಅದನ್ನು ಕಂಟಿನ್ಯೂ ಮಾಡಿ. ನಿಮ್ಮ ಮೇಲೆ ಅಪನಂಬಿಕೆ ಇಲ್ಲ, ನಂಬಿಕೆ. ಎಷ್ಟು ಮಾಡಿಸ್ಕೊಳ್ಳೋರು ದಯವಿಟ್ಟು ಇವರಿಬ್ಬರು ಅಲ್ಲಿ ಇರ್ತಾರೆ. ಇದು ಜೋಳ ಹಾಕ್ಬೇಕು, ಜೋಳ ಹಾಕಿ 3 ದಿವಸಕ್ಕೆ ಆ ನೀರು ಜೊತೆ ಮಿಕ್ಸ್ ಮಾಡಾಕ್ತಾರೆ ನೋಡ್ರಿ. ಭೂಮಿನ ಎಷ್ಟು ಪರಿಸರ ಹಾಳು ಮಾಡ್ತೀರಂದ್ರೆ ಅಂತ ಹಸಿರು ಹುಲ್ಲು ಒಂದು ಪಾಯಿಂಟ್ ಹುಲ್ಲು ಇರೋದಿಲ್ಲ. ಆ ಲೆವೆಲ್ಗೆ ಭೂಮಿನ ಹಾಳು ಮಾಡ್ತಾರೆ, ನಮ್ಮ ರೈತ ಹಾಳು ಮಾಡ್ತಿದ್ದಾರೆ. ಈ ತೆಂಗು ಇರ್ಬೋದು, ಅಡಿಕೆ ಇರ್ಬೋದು, ಯಾವುದೇ ಒಂದು ಹಸಿಯಲ್ಲ ಗೊಬ್ಬರ ಇದೆಯಲ್ಲ ಅದು ನಮ್ಮ ಭೂಮಿಲಿ ಅದನ್ನ ನಾವು ಕಳಿಸ್ಬೇಕು. ಹೊರಗಡೆ ಎತ್ತಾಕ್ಬಾರ್ದು, ಆಚೆ ಎತ್ತಾಕ್ಬಾರ್ದು. ಅದಕ್ಕೆಲ್ಲ ನಾನು ಮಿಷಿನ್ ತಗೊಂಡಿದ್ದೀನಿ, 73,000 ಫ್ಯಾಕ್ಟ್ರಿಗೆ ಫಿಟ್ ಮಾಡಿಬಿಟ್ಟು ಈ ತೆಂಗಿನ ಎಡೆಮಟ್ಟೆ ಆಗ್ಬೋದು, ಮಾವಿನ ಕೊನೆ ಆಗ್ಬೋದು, ಯಾವುದೇ ಆಗಿರಲಿ ಅದೆಲ್ಲ ಪೂರ ನಮ್ಮ ತೋಟದಲ್ಲಿ ಅದನ್ನು ಗೊಬ್ಬರ ಮಾಡ್ತೀವಿ. ಸಾಕಷ್ಟು ಗೊಬ್ಬರ, ಎಷ್ಟು ಉತ್ಪತ್ತಿ ಗೊಬ್ಬರ ಆಗ್ತಿದ್ದೆ ನಮ್ಮ ಯಾರು ರೈತರು ಕಂಡಿರ್ತಿಲ್ಲ. ನಾವು ತರ್ತೀವಿ ನೋಡಿ, ಟನ್ಗಟ್ಟಲೆ ಗೊಬ್ಬರನ ಇಷ್ಟೊಂದು ಗೊಬ್ಬರ ಹಾಕಿದ್ರೆ ನಂಗೆ 10 ಲಕ್ಷ ಸಿಗುತ್ತೆ. ಭೂಮಿಲಿ ಉತ್ಪತ್ತಿ ಆಗೋದು ರೈತರಿಗೆ ಯಾರು ಸಿಗ್ತಾ ಇಲ್ಲ. ಆದ್ರೆ ನಮ್ಮ ರೈತರಿಗೆ ಹೇಳ್ತಿರೋದಂದ್ರೆ ಯಾವುದೇ ಬೆಂಕಿ ಹಾಕ್ಬಾರ್ದು, ಕಳೆನಾಶಕ ಹೊಡಿಬಾರ್ದು. ಈ ಥರದಲ್ಲಿ ಭೂಮಿನ ನಾವು ಉಳಿಸ್ಬೇಕು. ಎಷ್ಟು ನೋಡ್ರಿ, ಈ ಭೂಮಿಲಿ ಯಾವ್ದು ನಾನು ಒಂದು ರೌಂಡ್ ಬಂದೆ, ಇದರಲ್ಲಿ ಕಳೆನಾಶಕ ಯಾವ್ದು ಉಳಿಸಿಲ್ಲ. ಕಳೆನಾಶಕಗಳು ಭೂಮಿಲಿ ನೋಡಿ, ಭೂಮಿ ಹಸಿರು ಬಂದಿರುತ್ತೆ. ಒಂದು ಔಷಧ ಇದೆ ನೋಡಿ, ಕೆಳಗೆ ಹೋಗಿ ಜೋಳ ಹಾಕಿದ್ರೆ ನೋಡಿ ಆ ಭೂಮಿ ಔಷಧ ಬಂದಿದೆ. ಭೂಮಿ ಸತ್ವ ಕಳ್ಕೊಂಡಿದೆ. ಆ ರೀತಿ ಯಾರೇ ಆಗಲಿ ನಮ್ಮ ರೈತರು ಇಲ್ಲಿ ಬಂದ್ರೆ ಎಲ್ಲ ರೈತರುಗಳು ನಾವು ಮುಂದೆ ಬರಬೇಕು, ನಮ್ಮ ಭೂಮಿ ಪರಿಸರ ಉಳಿಸ್ಬೇಕು ಅನ್ನೋ ಒಂದು ಇದೆ.
ನಾನು ನಮ್ಮೂರಲ್ಲಿ ಒಬ್ರು ಪಾರ್ಟಿನ ಕರೆದೆ, ಇವತ್ತು ಕಾಡು ಕೃಷಿ ಪಾಠಶಾಲೆ ಇದೆ ಬಾರಪ್ಪ ಅಂತ ಹೇಳಿದ್ರೆ ಎಷ್ಟು ಕೊಡ್ತೀಯ ಅಂತ ಕೇಳ್ತಾರೆ ಪಾರ್ಟಿ. ನೋಡಿ ಯಾವ ಲೆವೆಲ್ ಬಂದಿದೆ. ಅವನು 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 ಗುಣಮಟ್ಟಕ್ಕೆ ಮೊನ್ನೆ ಸಲ 300 ಕೊಟ್ರ 300 ಕೊಟ್ಟಿದ್ರಂತೆ, ಇವತ್ತು ಎಷ್ಟು ಕೊಡ್ತೀಯ ಅಂತ ಕೇಳಿದ ಪಾರ್ಟಿ. ಇಲ್ಲಪ್ಪ ನಿನ್ನ ಉಪಯೋಗಕ್ಕೆ, ನಿನ್ನ ಅನುಕೂಲಕ್ಕೆ, ನಿಮ್ಮ ತಂದೆಗಳು ಆಗಲಿ, ನಿಮ್ಮ ಅಪ್ಪಳ, ನಿಮ್ಮ ಅಜ್ಜಗಳು ಆ ರೀತಿ ಈ ಭೂಮಿ ಸೇವೆ ಮಾಡ್ಕೊಂಡು ಬಂದವರು ಅಲ್ಲಿ ಬಂದು ಆ ಸಮಾಜಕ್ಕೆ ಬಾ, ನೀನು ಆ ಜನಗಳ ಸೇರು, ಎಷ್ಟು ಒಂದು ಅನುಕೂಲ ಸಿಗುತ್ತೆ ಅಂತೇಳಿ ಅಲ್ಲಿ ಅದು ಎಷ್ಟು ಮಾಹಿತಿ ಹೇಳಿದ್ರು ಕೂಡ ಅವ್ರು ನಮ್ಗೆ ಸಾಲಾಗ್ತಿಲ್ಲಪ್ಪ. ಇಂಥ ಜನ ಈಗ ಭಾಳ ಇದ್ದಾರೆ. ಎಲ್ಲ ರೈತರುಗಳು ನಮಗೆ ಮಾತಾಡೋಕ್ಕೆ ಎಲ್ಲ ರೈತರು ಧನ್ಯವಾದಗಳು. ನಾವೆಲ್ಲ ಮುಂಚೆನೆ ಬಂದು ಇದಕ್ಕೆಲ್ಲ ಒಬ್ಬರಿಂದ ಒಬ್ರಿಗೆ ಮಾಹಿತಿ ತಗೊಂಡು ಬೆಳವಣಿಗೆ ಆಗಿರ್ತಕ್ಕಂಥದ್ದು. ಅಧಿಕಾರಿಗಳು ಈಗ ರಿಟೈರ್ಡ್ ಆಗಿರೋ ಅಧಿಕಾರಿಗಳು ಬಂದಿದ್ದಾರೆ, ನಮ್ಮ ರೇಷ್ಮೆ ಇಲಾಖೆ ಗುರುಗಳು, ಕೃಷಿ ಇಲಾಖೆಯವರು ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡಿರ್ತಕ್ಕಂಥವ್ರು ಹಿಂದೆಲ್ಲ. ಹಾಗಾಗಿ ವೃಕ್ಷದ ಬಗ್ಗೆ ಒಂದು ಮಾತು ಎಲ್ಲರೂ ಹೇಳಿದ್ರು, ವೃಕ್ಷನೇ ಕಾರ್ಬನ್ ಕ್ರೆಡಿಟ್. ನಮ್ಮ ಬಿಡಿ ಕುಮಾರ್ ಗುರುಗಳು ಹೇಳಿದ್ರಲ್ಲ, ಕಾರ್ಬನ್ ಕ್ರೆಡಿಟ್ ಅಂತೇಳಿ ಆಗ್ಬೇಕಾಗಿದೆ. ಈಗ ಎಲ್ಲರಿಗೂ ಎಲ್ಲದೂ ಗೊತ್ತಿದೆ, ಗೊತ್ತಿಲ್ಲದ್ದು ಏನೂ ಇಲ್ಲ ಯಾರಿಗೂ. ಅದಕ್ಕೆ ಸಾಕ್ರೆಟಿಸ್ ಮಹಾಶಯರು ಆ ಕಾಲದಲ್ಲಿ ಹೇಳಿದ್ದಾರೆ, ಈ ಭೂಮಿ ಮೇಲೆ ಒಳ್ಳೇದೆಲ್ಲ ಹೇಳಿ ಆಗೋಗಿದೆ, ಉಳಿದಿರೋದು ಅನುಷ್ಠಾನ ಅಂತೇಳಿ. ಹೇಳಿ ಮುಗ್ದೋಗಿದೆ ಅಂತ, ವೇದಿಕೆನೇ ಇಲ್ಲಂತೆ. ನಾವಿನ್ನೂ ವೇದಿಕೆ ಮಾಡ್ಕೊತಾ ಇದೀವಿ, ಅನುಷ್ಠಾನ ಮಾಡಕ್ ಹೊರಟಿಲ್ಲ. ಪ್ರಪಂಚದಲ್ಲಿ ನೀನ್ ಬದಲಾಗು, ಮೂರ್ಖ ಬದಲಾಗ್ತಾನೆ. ಆ ತೋಟ ಹೇಳಿದ್ರಲ್ಲ, ರಾಸಾಯನಿಕ ಕೃಷಿ ಮಾಡೋರು ಹೆಂಗಿದಾರೆ ಗೊತ್ತಿಲ್ಲ, ಇಲ್ಲಿ ಇರ್ತಾರೆ, ಅವ್ರು ಮಾಡ್ತಾನೆ ಇದಾರೆ, ತಾತನ ಕಾಲದಿಂದನೂ ಮಾಡ್ತಾನೆ ಇದಾರೆ, ಈಗಲೂ ಮಾಡ್ತಾನೆ ಇದಾರೆ. ಏನು ಅಂತಂದ್ರೆ ನಾವೇನಿದೀವಿ ಅಂತ ನೀವು ಸಾಲದಲ್ಲಿ ಇದೀವಿ ಅಂತ. ಈ ತೋಟಗಾರಿಕೆ ಮಾಡ್ಕೊಂಡಿರೋರು, 10 ವರ್ಷದಿಂದ ತೋಟಗಾರಿಕೆ ಮಾಡ್ಕೊಂಡಿರೋರು, ನನಗೆ ವರ್ಷಕ್ಕಿಂತ ಇಷ್ಟು ಬರ್ತಾ ಇದೆಯಪ್ಪ 3 ಲಕ್ಷ ಅಂದ್ರೆ 3 ಲಕ್ಷ ರೂಪಾಯಿ ಕೊಡ್ತೀನಿ. 500 ಗಿಡ ಅಂದ್ರೆ ಕಡಿಮೆ ಅದು ಕೊಡೋದು, ಮಾವಿನ ತೋಟನ ಹೇಳ್ತೀನಿ, ಅದು ವೇಳೆ ಹೇಳ್ತೀನಿ. 100 ಗಿಡ ಮಾತ್ರ ನಾನು ಇಟ್ಕೊಂತೀನಿ, ಅದನ್ನ ಈ ತರ ಗ್ರಾಹಕರಿಗೆ ಮಾರ್ಕೆಟ್ ಮಾಡ್ತೀನಿ ನಾನು. ಮಾವಿನ ಹಣ್ಣು ನನಗೆ 100 ರೂಪಾಯಿ 120 ರೂಪಾಯಿ ರಿಟೇಲ್ ಹೋಗುತ್ತೆ, ಮನೆ ಹತ್ರ ಹೋಗುತ್ತೆ. ನಾನು ಯಾರ ಮನೆ ಬಾಗಿಲಿಗೂ ತಗೊಂಡೋಗಲ್ಲ. ಹಣ್ಣು ಕೀಳ್ತಾ ಇರ್ತೀನಿ, ಅಲ್ಲಿ ವಾಟ್ಸಪ್ ಹಣ್ಣು ಕೀಳ್ತಾ ಇದ್ರೆ ವಿಡಿಯೋ ಆಗ್ತಾ ಇರುತ್ತೆ, ತಲುಪುತ್ತೆ. ಮನೆಗೆ ಬರೋದಳು ಕಾಯಿ ತಗೊಳೋರು ಬರ್ತಾರೆ, ದೋರಣ ತಗೊಳೋರು ಬರ್ತಾರೆ. 10 kg ಇಡೀ ಅಫಿಷಿಯಲ್ ಟಿವಿ ಬರುತ್ತೆ. ಒಬ್ರು ಲಾಯರ್ ಇದ್ದಾರೆ, ಅವ್ರು ಜಡಿ ಸಮೇತ ಕರ್ಕೊ ಬರ್ತಾರೆ. ಅಂದ್ರೆ ಮಾರ್ಕೆಟ್ ಅನ್ನೋ ಸಿಸ್ಟಮ್ ಅದು ಲತಾ ಯೋಗಣ್ಣವ್ರು ಮಾಡ್ತಾ ಇದ್ದಾರೆ. ಅವ್ರು ಹೇಳಿದ್ರು 15,000 ರೂಪಾಯಿ ಬೆಳಿಗ್ಗೆ ವ್ಯಾಪಾರ ಆಗುತ್ತೆ ಅಂತ. ನಮ್ ಗಿಡ ಹುಡುಗ ಗುರುಗಳು ಅವ್ರು ಒಂದು ಬಾಳೆಗೊನೆ ತಂದು ಎಷ್ಟು ಗುರುಗಳ 2,000 ಒಂದ್ಸರಿ ಆಗಿತ್ತು. ಒಂದು ಗೊನೆ 2,500 ರೂಪಾಯಿ ಹೋದ ತಿಂಗಳಲ್ಲಿ ಮಾರಾಟ ಮಾಡಿದ್ರು. ಅಂದ್ರೆ ಪ್ರಯತ್ನ ಮಾಡಿದ್ರೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಾನು ಹೇಳ್ತಾ ಇರೋದು. ಮಾಡ್ಬೇಕು, ನಾವು ಪ್ರಯತ್ನ ಮಾಡ್ಬೇಕು. ಅದಕ್ಕೆ ನಾನು ಶಿವಕುಮಾರ್ ಅಂತ ಅಲ್ಲಿ ಕೂತಿದ್ದಾರೆ ನೋಡಿ, ಇವತ್ತು ಏನೇನು ತಂದಿದ್ದಾರೆ, ಗೆಣಸು ತಂದಿದ್ದಾರೆ, ಒಂದೆಲ್ಗ ತಂದಿದ್ದಾರೆ, ಬಾಳೆಹಣ್ಣು ತಂದಿದ್ದಾರೆ, ಪುರಿ ಬೆಲ್ಲ, ಕೊಬ್ಬರಿ ಬೆಲ್ಲ ಉಚಿತ. ನಾನು ಎಲ್ಲಿಗೆ ಹೋದ್ರು ಅದು ನಂದು ಉಚಿತ. ನಮ್ಮ ಕುಮಾರ್ ಗುರುಗಳು ಹೇಳ್ತಾ ಇರ್ತಾರೆ, ನೀನು ಬೇಡ ನಾನು ಉತ್ಪ್ರೇಕ್ಷೆ ಮಾಡ್ಕೋಬಾರ್ದು, ಅದು ಒಂಥರ ಹಂಚ್ಬೇಕು. ರೈತ ಹಂಚಿದಷ್ಟು ನೀವು ಕೊಡೋದು. ನಮ್ಮ ಅಪ್ಪ ಹೇಳ್ತಾ ಇರೋದು, ಕೊಡು ಬರುತ್ತೆ ಅಂತ ಹೇಳಿ, ಕೊಡೋದನ್ನ ಕೊಡ್ಬೇಕು. ಅದಕ್ಕಾಗಿ ವೃಕ್ಷ ಶ್ರೇಷ್ಠತೆ ಬಗ್ಗೆ ಒಂದು ನಾಣ್ಣುಡಿ ಹೇಳುತ್ತೆ, ಎಲ್ಲದೂ ಬಂದೋಗುತ್ತೆ ಅದರಲ್ಲಿ. 10 ಬಾವಿಗಳು ಒಂದು ಕೆರೆಗೆ ಸಮ, 10 ಕೆರೆಗಳು ಒಂದು ಸರೋವರಕ್ಕೆ ಸಮ, 10 ಸರೋವರಗಳು ಒಂದು ಸಾಗರಕ್ಕೆ ಸಮ, 10 ಸಾಗರಗಳು ಒಬ್ಬ ಸತ್ಪುರುಷನಿಗೆ ಸಮ, 10,000 ಸತ್ಪುರುಷರು ಒಬ್ಬಳು ಎತ್ತ ತಾಯಿಗೆ ಸಮ, 10 ಜನ ಎತ್ತ ತಾಯಿಂದ್ರೆ ಒಂದು ವೃಕ್ಷಕ್ಕೆ ಸಮ ಅಂತೇಳಿ. ವೃಕ್ಷ ನೋಡಿ ಎಲ್ಲಿಗೆ ಬಂತು ಅಂತೇಳಿ, ವೃಕ್ಷಕ್ಕೆ ಎಲ್ಲರೂ ಚಪ್ಪಾಳೆ ಹಾಕ್ಲೇಬೇಕು. ಅದಕ್ಕೆ ಕಾರ್ಬನ್ ಕ್ರೆಡಿಟ್ ಮಾಡ್ಬೇಕು ಅಂತೇಳಿ ಹೇಳ್ತಾ ಇರೋದು ಅಂತ. ಹಾಗಾಗಿ ನಾನು 1.5 ಎಕರೆನಲ್ಲಿ ಈ ತರ ಪ್ಲಾನ್ ಮಾಡಿದ್ದೀನಿ. ಮೊನ್ನೆ ಕಾಡು ಕೃಷಿಕರ ಸಂಖ್ಯೆ ಜೂನ್ ಅಲ್ಲಿ 2024ರಲ್ಲಿ ಅದು ನಮ್ಮದು ಉದ್ಘಾಟನೆ ಆಯ್ತು. ಅಲ್ಲೂ ಕೂಡ ಕಾಫಿ, ಈ ತರ ಮಾವು, ಸಪೋಟ, ಮನೆಗೆ ಏನ್ ಬೇಕು ಆ ತರದ್ ಮಾಡ್ಕೊಂಡಿದೀನಿ. ಅಚ್ಚುಕಟ್ಟಾದ ವಾತಾವರಣ. ನಮ್ ತಾಯಿ 2004ರಲ್ಲಿ ಪ್ರಯತ್ನ ಮಾಡಕ್ ಹೊರಟಾಗ ನಾವು ಉಳ್ಳಿ ರಾಗಿನೇ ಬೆಳಿತಿದ್ದು. ತಿನ್ನಕ್ಕೆ ಎಲ್ಲಿಗೆ ಹೋಗ್ತೀಯಪ್ಪ ನೀನ್, ಎಂತೆಂತ ಹಾಕ್ಯಂತ ಇದೆಯಲ್ಲ ಗಿಡ ಮರ ಅಂತ ಅಂದ್ರು. ಇವತ್ತು ಸ್ವರ್ಗದಲ್ಲಿ ಇದೀನಿ ಕಣಪ್ಪ ನಾನು ಅಂತ ಕೈ ಮುಗಿತಾರೆ. ಅವ್ರು ಈಗ ಅಂತ ಆನಂದ ಪಡ್ತಾ ಇದಾರೆ. ನಮ್ಮ ಕುಮಾರ್ ಗುರುಗಳು ಹೇಳಿದ್ರಲ್ಲ ಆ ತರ, ನಾವು ಸ್ವರ್ಗದಲ್ಲಿ ಇದೀವಿ ಅಂತೇಳಿ. ಗಿಡ ಹುಡುಗರು ಸರ್ ನಮ್ಗೆಲ್ಲ ಮಾದರಿ. ನಮ್ದೊಂದು ಸಂಸ್ಥೆ, ಪುಣ್ಯಭೂಮಿ ಸಂಸ್ಥೆ, ಅದು 2000ರಿಂದ 2004ರಿಂದ ಎಲ್ಲರನ್ನೂ ಈ ರೀತಿ ಒಂಥರ ಪರಿಣಿತಗೊಳಿಸಿದೆ. ಆ ರೀತಿಯಾಗಿ ನಾವು ಕೂಡ ಬೆಳ್ಕೊಂಡು ಹೋಗ್ತಾ ಇದೀವಿ. ನಾನು ಒಂದು ಹೇಳೋದು ರೈತರಿಗೆ, ಸ್ವಾವಲಂಬಿಗಳಾಗಿ ಮೊದಲು ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋಣ. ನಾವು ಆರೋಗ್ಯ ನಮ್ದು ಕಾಪಾಡ್ಕತ್ತಲ್ಲ, ಬೇರೆಯವ್ರದ್ದು ಕಾಪಾಡ್ಕತ್ತಲ್ಲ, ಆ ತರ ಪರಿಸ್ಥಿತಿ ಆಗಿದೆ. ಒಂದು ಅಡಿಗೆ ಮನೆ ಕೈ ತೋಟ ಅಂತ ಮೊದಲು ನಾವು ಮಾಡ್ಕೊಳ್ಳೋಣ. ಅಡಿಗೆ ಮನೆ ಕೈ ತೋಟ ನಾವು ಮೊದಲು ಮಾಡ್ಕೊಂಡು ನಮ್ಗೆ ಏನ್ ಬೇಕು ಕನಿಷ್ಠವಾದ ನುಗ್ಗೆ ಸೊಪ್ಪು, ಕರಿಬೇವು, ಮಡಿ ಸೊಪ್ಪಿನ ಇಂಥವು ಈ ತರದವೆಲ್ಲ ಬೆಳ್ಕೊಂಡು ನಾವು ಆರೋಗ್ಯ ಕಾಪಾಡ್ಕೊಂಡು ಅಕ್ಕಪಕ್ಕದವ್ರಿಗೂ ಕೊಡ್ತಾ ಹೋದ್ರೆ ಅಡಿಗೆ ಮನೆ ಕೈ ತೋಟ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, 1-2 ನಾಣ್ಣುಡಿಗಳೊಂದಿಗೆ 1-2 ಮಾಹಿತಿಯೊಂದಿಗೆ ಮುಗಿಸ್ತೀನಿ. ಮಾತಾಡಕ್ ಹೋದ್ರೆ ಸಾಕಷ್ಟು ವಿಚಾರಗಳಿದೆ. ಕೊನೆ ಬಿಟ್ಟ ಬಾಳೆ ಬಾಗುತ್ತದೆ,
ರಾಗಿ ಹೊಲದಲ್ಲಿ ತೆನೆ ತೇಲುತ್ತದೆ, ಆದ್ರೆ ಮಾನವರಾದ ನಾವು ಬೀಗುತ್ತೇವೆ, ಬೀಗಬಾರದು ಬಾಗೋಣ ಅಂತೇಳಿ ಹೇಳ್ತಕ್ಕಂಥದ್ದು. ಬೀಗದೆ ನಾವು ಬಾಗ್ಬೇಕು. ನಾವು ಸಮುದ್ರದ ತಟದಲ್ಲಿದ್ದರೂ ಸಹ ಬಾಯಾರಿಕೆ ಆದರೆ ಸಿಹಿ ಬಾವಿಯ ನೀರನ್ನೇ ಆಶ್ರಯಿಸಬೇಕು. ನಾವು ಜನಜಂಗುಳಿಯ ಮಧ್ಯೆ ಇದ್ದರೂ ಸಹ ನಮಗೆ ಸಜ್ಜನರ ಸಹವಾಸ ಬೇಕೇ ಬೇಕು. ಇವತ್ತು ಸಜ್ಜನರ ಜೊತೆ ಎಲ್ಲ ಸೇರ್ಕೊಂಡಿದ್ದೀವಿ. ಹಳ್ಳಿಲಿ ಒಂದು ಮಾತು ಹೇಳ್ತಾರೆ, ಅಂತಂತರ ಜೊತೆ ಅಂತರ್ಘಟ್ಟಮ್ಮನ ಜಾತ್ರೆಗೆ ಅಂತೇಳಿ. ಅಂತರ್ಘಟ್ಟಮ್ಮನ ಜಾತ್ರೆಗೆ ಯಾವ್ಯಾವ ನಾನಾ ತರದವ್ರು ಬರ್ತಾರೆ, ಭಕ್ತರು ಬರ್ತಾರೆ, ಲವರ್ಸ್ ಬರ್ತಾರೆ, ಇನ್ಯಾರೋ ಬರ್ತಾರೆ. ಈ ರೀತಿ ನೀವು ಸರ್ಟಿಫಿಕೇಟ್ ನಿಮಗೆ ಸಿಗ್ತಾ ಇದೆ. ಆ ಸರ್ಟಿಫಿಕೇಟ್ ಬರೆದಿದ್ದೀವಿ. ನಿಮ್ಮ ಮಣ್ಣನ್ನು ಮೊದಲು ಪರೀಕ್ಷೆ ಮಾಡಿಸಿ, ಆಮೇಲೆ ನಿಮಗೆ ಪರ್ಮನೆಂಟ್ ಸರ್ಟಿಫಿಕೇಟ್ ಸಿಗುತ್ತೆ. ಈಗ ಸರ್ಟಿಫಿಕೇಟ್ ಮೊದಲೇ ಮಾಹಿತಿ ಕೊಟ್ಟಿದ್ರೆ ತರಬೇಕು ನಾವು. ಇಲ್ಲ ಅವ್ರು ತಂದರೆ ಇರುತ್ತೆ ಕೊಡ್ರು, ಅವ್ರಿಗೆ ಗೊತ್ತಾಗಿದೆ ಮಾಹಿತಿ. ವಾಟ್ಸಪ್ಪಲ್ಲಿ ಹಾಕಿದ್ರು, ವಾಟ್ಸಪ್ ಹಾಕಿದ್ರಂತೆ ಕರೆಕ್ಟ್. ಅಂದ್ರೆ ಮಣ್ಣು ತನ್ನಿ ಅಂದ್ರು. ಇಂಥ ಮಿಷನ್ ಎಲ್ಲ ಬರ್ತಾ ಇದೆ ಅಂತ ಗೊತ್ತಿಲ್ಲ. ಯಾವ ಎಲ್ಲ ಕೇಳ್ತಾರೆ. ಈ ಥರ ಒಂದೇನು ಕೃಷಿಕರ ಕಾಡು ಕೃಷಿಕರ ಶಾಲೆ ಮುಖಾಂತರ ರಾಜ್ಯದ ದೇಶದ ಎಲ್ಲ ಭಾಗಗಳಲ್ಲಿ ಹರಡಲಿ, ನಿಮ್ಮ ಸೇವೆ ಜೊತೆ ಮುಂದುವರಿಲಿ ಅಂತ ನಾವೆಲ್ಲರೂ ಈ ಸಂದರ್ಭದಲ್ಲಿ ನಿಮ್ಗೆ ಹಾರೈಸಿ ಧನ್ಯವಾದಗಳು. ನಾನು ಒಂದೆರಡು ಮಾತು ಹೇಳ್ತೀನಿ. ನನಗೆ ಜ್ಞಾನ ಇಷ್ಟು ಮನಸ್ಸು ಗಟ್ಟಿಯಾಗೋಕ್ಕಿಂತ ಮುಂಚೆ ಸಣ್ಣ ಸಣ್ಣ ತಾಕಲ್ಲಿ ಇವ್ರ ಜಮೀನಲ್ಲಿ ಮಾಡಿ ನನಗೆ ಪ್ರಯೋಗ ತೋರಿಸಿ. ಹಂಗಾಗಿ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಾವು ಜೂನಿಯರ್ ಲ್ಯಾಂಡ್ ಪೂರ್ತಿ ನಮ್ಮಂಗೆ ಸ್ಟೂಡೆಂಟ್ಸ್ ಒಂದೊಂದು ತಾಕುಗಳು ಪ್ರಾಯೋಗಿಕವಾಗಿನೇ ಅರ್ಥ ಮಾಡ್ತಾ ಎಕ್ಸ್ಪೆನ್ಷನ್ ಮಾಡ್ಕೊಂಡು ತೋಟಕ್ಕಾಗಿ ಮಾಡಿದ್ರು ನಾವು ಬಳಸ್ಕೊಂಡು ಅದನ್ನ. ಒಳ್ಳೇದು. ತುಂಬಾ ಧನ್ಯವಾದ ಗುರುಗಳೇ. ಸಿಗೋಣ. ಈ ಪಯಣ ದೂರ ಇದೆ ನಮ್ದು. ಗುರುಗಳೇ ನೀವು ಅವ್ರಿಗೆ ಡೈರೆಕ್ಟ್ ಮಾಡ್ತೀರಾ ಅಲ್ಲಿ ಹೋಗ್ಬೇಕು ಅಂತ? ಹಿಂದೆ ಇಲ್ಲಿ ಕುತ್ಕೋತೀನಿ. ನೆಕ್ಸ್ಟ್ ಇವ್ರು ಡ್ರಾಪ್ ಮಾಡಿಬಿಟ್ಟು ಗ್ರೇಪ್ಸ್ ತಂದು ನಾನೇ ಒಣಗಿಸಿರೋದು. ಆಕ್ಚುಲಿ ಹೊರಗಡೆ ಎಲ್ಲ ಗಂಧಕ ಹಾಕಿ ಒಣಗಿಸ್ತಾರೆ ಅಂತ ಹೇಳ್ತಾರೆ ಸರ್. ಇದು ನೆರಳಿಕಾಯಿ ಅನ್ಕೋತೀನಿ. ಯೋಗ ಸೌಮ್ಯ ಧನಿಯಾ ಪೌಡರ್ ಸರ್. ಇದು ಪ್ರೋಟೀನ್ ಕಾಂಪ್ಲೆಕ್ಸ್ ಸರ್. ಇದರ ವಿಶೇಷತೆ ಜಸ್ಟ್ ಇದನ್ನ ಮೊಳಕೆ ಹುರುಳಿಕಾಳು ಸರ್, ಮೊಳಕೆ ಕಡಲೆಕಾಳು, ಮೊಳಕೆ ಗೋಧಿ, ಹಾಗೆ ಪಂಪ್ಕಿನ್ ಸೀಡ್ಸ್, ವಾಟರ್ ಮೆಲನ್ ಸೀಡ್ಸ್ ಇವುಗಳೆಲ್ಲ ಹಾಕಿ ಮಾಡಿರೋಂಥದ್ದು ಸರ್. ಮೊಳಕೆ ಹುರುಳಿಕಾಳು, ಜಾಯ್ಕಾಯಿ, ಇದೆಲ್ಲ ನಾನು ಸರ್.